ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ನಿಮ್ಮನ್ನ ಒಂದು ಫಾರೆಸ್ಟ್ಗೆ ಕರ್ಕೊಂಡು ಬಂದಿದ್ದೀನಿ. ಆ ಫಾರೆಸ್ಟಲ್ಲಿ ಒಂದು ಪ್ರೀಮಿಯಂ ಲುಕ್ ಇರೋ ಪ್ರೀಮಿಯಂ ಕಾರ್ನ ನಿಮಗೆ ನಾನು ರಿವ್ಯೂ ಕೊಡ್ತಾ ಇದ್ದೀನಿ. ಈ ಕಾರ್ ಬಂದುಬಿಟ್ಟು ನೆಕ್ಸಾನ್ ಸ್ಮಾರ್ಟ್ ಪ್ಲಸ್ ಡೀಸೆಲ್ ವೇರಿಯಂಟು ಪರ್ಲ್ ವೈಟ್ ಕಲರ್ ಕಾರ್. ಇದು ಒಂದು ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಹಾಗೆಯೇ ಫ್ಯಾಮಿಲಿಗೆ 5 ಸ್ಟಾರ್ ರೇಟಿಂಗ್ ಸಿಗೋ ಒಂದು ಕಾರ್ ಕೂಡ ಇದು. ಹಾಗೆಯೇ ನೀವೇನಾದರೂ ಇದೇ ವೆಹಿಕಲಲ್ಲಿ ಡೀಸೆಲ್ ವೇರಿಯಂಟ್ಗೆ ನೀವೇನಾದರೂ ಹೋಗ್ತೀರಿ ಅಂತ ಹೇಳಿದ್ರೆ ನಿಮ್ಗೆ ಅರೌಂಡ್ 24 to 25 ಕಿಲೋಮೀಟರ್ಸ್ ಮೈಲೇಜ್ ಆರಾಮಾಗಿ ಸಿಗುತ್ತೆ ಹೈವೇಲಿ. ನಿಮಗೆ ನಾರ್ಮಲ್ ಸರ್ವಿಸ್ ರೋಡ್ಗೆಲ್ಲ ಕಂಪೇರ್ ಮಾಡಿ 20 to 23 ಕಿಲೋಮೀಟರ್ಸ್ ಆರಾಮಾಗಿ ಸಿಗುತ್ತೆ. ಬ್ಯಾಕ್ ಪ್ರೊಫೈಲ್ ನೋಡ್ಬೋದು, ಒಳ್ಳೆ ಪ್ರೀಮಿಯಂ ಲುಕ್ ಆಗಿದೆ, ಸ್ಟೈಲಿಶ್ ಆಗಿದೆ, ಹಳೆ ಮಾಡಲಿಗಿಂತ ಸಖತ್ತಾಗಿದೆ. ಸೈಡ್ ಮಾಡಲ್ ಮಾತ್ರ ನೋಡ್ತಾ ಇದ್ದೀರಾ, ಸೈಡ್ ಪ್ರೊಫೈಲು ಯಾವ ಥರ ಸ್ಟೈಲಿಶ್ ಆಗಿ ಪ್ರೀಮಿಯಂ ಆಗಿದೆ. ಈವನ್ ಫ್ರಂಟ್ ಸೈಡು ಕೂಡ ಅಷ್ಟೇ ಒಳ್ಳೆ ಸ್ಪೋರ್ಟಿವ್ನೆಸ್ ಕೂಡ ಇದೆ ವೆಹಿಕಲಲ್ಲಿ. ಸೊ ನಿಮಗೆ ಒಂದು ಒಳ್ಳೆ ಮೈಲೇಜ್ ಬೇಕು, ಒಂದು ಒಳ್ಳೆ ಸೇಫ್ಟಿ ಬೇಕು ವೆಹಿಕಲ್ ಅಂತೇಳಿ ನಾನು ಇದನ್ನು ಸಜೆಸ್ಟ್ ಮಾಡ್ತೀನಿ. ಸೊ ಗ್ರೌಂಡ್ ಕ್ಲಿಯರೆನ್ಸ್ ಅಂತೂ ಕೇಳೋದೇ ಬೇಡ, ಒಳ್ಳೆ ಚೆನ್ನಾಗಿದೆ, ಹಳ್ಳ ದಿನ್ನೆ ಏನಿದನ್ನು ಆರಾಮಾಗಿ ಹೋಗ್ಬಿಡ್ಬೋದು. ಹಾಗೇನೇ ಇವತ್ತು ಈ ಫಾರೆಸ್ಟಲ್ಲಿ ನಾವು ಚಿಕನ್ ಫ್ರೈ ಮಾಡ್ತಾ ಇದ್ದೀವಿ. ಸೊ ತೊಟ್ಟೆ ಕಿತ್ಕೊಳ್ಳೋಣ ಬೆಂಕಿ ಎಲ್ಲ ಹಚ್ಚೋದಕ್ಕೆ. ಈ ಥರ ತೊಟ್ಟೆ ಕೀಳ್ಬೇಕಾದ್ರೆ ಹುಷಾರು, ಕೆಲವು ಟೈಮ್ ಅದ್ರೊಳಗೆ ಹಾವು ಕೂಡ ಸೇರ್ಕೊಂಡ್ಬಿಟ್ಟಿರ್ತವೆ. ಲಾಸ್ಟ್ ಟೈಮ್ ಒಂದು ಮರದಲ್ಲಿ ಕಿತ್ತಿದ ತಕ್ಷಣ ಅದರಲ್ಲೇ ಹಾವಿತ್ತು. ಸ್ವಲ್ಪ ಫಾರೆಸ್ಟ್ ಏರಿಯಾಗೆ ಬಂದಾಗ ಸ್ವಲ್ಪ ಜಾಗ್ರತೆಯಿಂದ ಇದ್ದರೆ ತುಂಬ ಒಳ್ಳೆಯದು. ಸೊ ನೇಚರ್ ಮಾತ್ರ ಸಖತ್ತಾಗಿದೆ ಇಲ್ಲಿ. ಸೊ ಅದಾಗಿದ್ದಾದಮೇಲೆ ಕಡ್ಡಿಗಳೆಲ್ಲ ಇಲ್ಲೇ ಬಿದ್ದಿದ್ದಾವೆ, ಅದನ್ನು ಹಾಯ್ಕೊಂಡು ಹೋಗ್ಬಿಟ್ಟು ಹೊಲೆಗಿಡೋಣ. ಎಲ್ಲ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ, ಎಲ್ಲ ಒಂದೊಂದೇ ಇಡ್ತಾಯಿದ್ದೀನಿ. ಮೊದಲು ನಾವು 2 ವೀಲರ್ಸಲ್ಲಿ ಬರ್ತಾಯಿದ್ವಿ, ಇವಾಗ ಕಾರ್ ಇರಲಿಲ್ಲ. ಈ ಕಾರ್ ತೊಗೊಂಡಿದ್ದಾಗಿದ್ದಾದಮೇಲೆ ನಾವು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು. ಸೊ ಅವಾಗವಾಗ ಬರಬೇಕು ಅಂತ ಇಷ್ಟಪಡ್ತಾ ಇರ್ತೀವಿ ಈ ಜಾಗಕ್ಕೆ ನಾವು. ಸೊ ಎಲ್ಲ ಸಣ್ಣ ಪುಟ್ಟ ಕಡ್ಡಿಗಳೆಲ್ಲ ಹಾದಿಕೊಂಡಿದ್ದೀವಿ, ಎಲ್ಲ ಹಾಕಿ ತುಂಬ್ತಾ ಇದ್ದೀನಿ. ಸೊ ಹುಷಾರಿಲ್ಲೆಲ್ಲ ಮಾಡಬೇಕಾದ್ರೆ ಅಡುಗೆನ, ಯಾಕೆಂದರೆ ಎಲೆನ ಎಲ್ಲ ಹಾಕಿದ್ದಾದಮೇಲೆ ಬೆಂಕಿ ಹಚ್ಚಿ ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆಗೋ ಥರ ಮಾಡೋಕ್ಕೆ ಹೋಗಬೇಡಿ. ಹುಷಾರಾಗಿರಬೇಕು, ಜಾಗ್ರತೆಯಿಂದ ಇರಬೇಕು. ಅದಾದಮೇಲೆ ತರಕಾರಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ, ಈರುಳ್ಳಿ ಅವೆಲ್ಲ. ಸೊ ಚೆನ್ನಾಗಿ ಹೊಗೆ ಆಡ್ತೈತೆ, ಚೆನ್ನಾಗಿ ಬೆಂಕಿ ಎಲ್ಲ ಚೆನ್ನಾಗಿ ಹತ್ಕೊಂಡಿದೆ. ಸೊ ಎಲ್ಲ ತರಕಾರಿನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಚಿಕನ್ ಇವಾಗ ಫಸ್ಟ್ ಕ್ಲೀನ್ ಮಾಡ್ಕೊಂಬಿಡೋಣ. ಅರಿಶಿನ ಹಾಕ್ಕೊಂಡು, ವಾಟರ್ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಕ್ಲೀನ್ ಮಾಡ್ಕೊಂಬಿಡೋಣ. ಸೊ ಹಿಂಗೆ ಕ್ಲೀನ್ ಮಾಡಬೇಕಾದ್ರೆ ಜಸ್ಟ್ ಮಿಸ್ಸಾಗಿ ಒಂದು ಪೀಸ್ ಬಿದ್ದೋಯ್ತು. ಮೇ ಬಿ ಚಿಕನ್ ಲವರ್ಸ್ ತುಂಬ ಜನ ನೋಡ್ತಿದ್ದೀರಾ ಅನಿಸುತ್ತೆ, ಅದಕ್ಕೆ ಬಿದ್ದೋಗ್ಬಿಡ್ತು. ಸೊ ಎಲ್ಲ ಬೆಂಕಿ ಸ್ವಲ್ಪ ಜಾಸ್ತಿ ಆಗಿದ್ದಕ್ಕೆ ಸ್ವಲ್ಪ ಸೌದೆನ ಸೈಡಿಗೆ ಇಟ್ಟಿದ್ದೀನಿ. ಸೊ ಒಗ್ಗರಣೆಗೆಲ್ಲ ಹಾಕ್ಕೊತಾ ಇದ್ದೀವಿ, ಈರುಳ್ಳಿ, ಟೊಮೆಟೊ, ಆಮೇಲೆ ಪಲಾವ್ ಎಲೆ, ಲವಂಗ, ಕಲ್ಲು ಅವೆಲ್ಲ ಹಾಕ್ಕೊತಾ ಇದ್ದೀವಿ. ಸೊ ಹಾಗೆ ಚಿಕನ್ ಹಾಕಿ ಎಲ್ಲ ಚೆನ್ನಾಗಿ ತಿರುಗ್ತಾ ಇದ್ದೀವಿ. ಸೊ ನೀವು ಕೂಡ ವಾರಕ್ಕೆ ಎಲ್ಲ ಯಾವಾಗಾದರೂ ಒಂದು ಸತಿ ಫ್ರೀ ಇದ್ದಾಗ ಈ ಥರ ಹೊರಗಡೆ ಹೋಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಪುದೀನ ಕೊತ್ತಂಬರಿ ಸ್ವಲ್ಪ ಚೆನ್ನಾಗಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ ಚಿಕನ್ಗೆ. ಸೊ ಬೆಂಕಿ ಮಾತ್ರ ಚೆನ್ನಾಗಿ ಉರಿತಾ ಇದೆ, ಚೆನ್ನಾಗಿ ಗಾಳಿ ಎಲ್ಲ. ಸೊ ಆಲ್ಮೋಸ್ಟ್ ಅಲ್ಲೆಲ್ಲ ಪೌಡರ್ಸ್ ಎಲ್ಲ ಹಾಕಿದ್ದಾಯಿತು, ನೀರು ಹಾಕಿದ್ದಷ್ಟು ಇನ್ನೇನು ಕುದಿಯೋದು ಅಷ್ಟೇ ಇನ್ನು. ಸೊ ಚೆನ್ನಾಗಿ ಇನ್ನೇನು ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಒಳ್ಳೆ ಸ್ಮೆಲ್ ಬರ್ತಾಯಿದೆ ಇವಾಗ. ನನಗಂತೂ ಮೂಗಿಗೆ ಚೆನ್ನಾಗಿ ಸ್ಮೆಲ್ ಹೊಡಿತಾ ಇದೆ, ನಿಮಗೂ ಬರ್ತಿದೆ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಬಂದಿಲ್ಲ ಅಂತೇಳಿ ನಿಮಗೆ ನೆಗಡಿ ಇರ್ಬೋದೇನೋ, ಒಂದು ಸತಿ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಳ್ಳಿ. ಮತ್ತು ಕಾರ್ನ ರಿವ್ಯೂ ಮಾಡೋಕ್ಕೆ ಮತ್ತೆ ಬಂದೆ. ಸೊ ಫ್ರಂಟ್ ಪ್ರೊಫೈಲ್ ಈ ಥರ ಇದೆ, ಫ್ರಂಟ್ ಲುಕ್ ಎಲ್ಲ ಈ ಥರ ನಿಮಗೆ ಕಾಣಿಸುತ್ತೆ. ಸೊ ನಾನು ಈಗ ಫಾಲೋ ಮಿ ಹೆಡ್ ಲ್ಯಾಂಪ್ ಅನ್ನೋ ಬಟನ್ ಒಂದು ಆಪ್ಷನ್ ಇದೆ, ಅದನ್ನು ಪ್ರೆಸ್ ಮಾಡಿದಾಗ ಈ ಥರ ಲೈಟು ತೋರಿಸುತ್ತೆ. ನಿಮ್ಮ ವೆಹಿಕಲ್ಸ್ ಅಷ್ಟು ನೂರಾರು ವೆಹಿಕಲ್ ಇದ್ರೂ ನಿಮ್ಮ ವೆಹಿಕಲ್ ಯಾವುದು ಅಂತ ನಿಮಗೆ ಗೊತ್ತಾಗುತ್ತೆ ಬಟನ್ ಪ್ರೆಸ್ ಮಾಡಿದಾಗ. ಸೊ ಆ ಥರ ಆಪ್ಷನ್ ಕೊಟ್ಟಿದ್ದಾರೆ, ಅದನ್ನೇ ಆಫ್ ಮಾಡಿದೆ ತಿರ್ಗಾ. ಸೊ ಮುಂದೆದು ಲಾಕು, ನೆಕ್ಸ್ಟು ಲೈಟ್ದು, ನೆಕ್ಸ್ಟು ಅನ್ಲಾಕ್ ಬಟನ್ ಆಪ್ಷನ್ ಇದೆ. ಸೊ ಈಗ ಸೈಡ್ ಪ್ರೊಫೈಲ್ ಹೇಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ನೋಡೋಕ್ಕೆ ಒಂದು ಒಳ್ಳೆ ಸ್ಟೈಲಿಶ್ ಆಗಿ ಸ್ಪೋರ್ಟಿವ್ ಆಗಿ ಇದೆ ವೆಹಿಕಲ್ಲು, ನೋಡ್ಬೋದು. ಸೈಡ್ ಪ್ರೊಫೈಲ್ ಮಾತ್ರ ಸಖತ್ತಾಗಿದೆ. ಸೊ ಅಡ್ವೆಂಚರ್ ಅಂತ ಹಾಕ್ಸ್ಕೊಂಡಿದ್ದೀನಿ, ನಾನೇನು ದೊಡ್ಡ ಅಡ್ವೆಂಚರಸ್ ಪ್ರೋ ಡ್ರೈವರ್ ಅಲ್ಲ. ಬಟ್ ಯಾರೋ ಕಳ್ಳನ ಮಗ ಗಾಡಿ ನಿಲ್ಲಿಸಿದಾಗ ಸ್ಕ್ರ್ಯಾಚ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾನೆ ಹಿಂದೆಯಿಂದ ಮುಂದೆವರೆಗೂ, ಅದನ್ನು ಹೈಡ್ ಮಾಡೋದಕ್ಕೆ ಹಾಕಿದ್ದೀನಿ ಅಷ್ಟೇ. ಸೊ ಟರ್ನ್ ಇಂಡಿಕೇಟರ್ಸ್ ಇದೆ ಆಪ್ಷನ್ನು. ಸೊ ಇದು ಆಟೋ ಅಡ್ಜಸ್ಟಬಲ್ ಇದೆ, ಮಿರರ್ಸ್ ಎಲ್ಲ ಆಟೋ ಅಡ್ಜಸ್ಟಬಲ್ ಇದೆ, ಆದರೆ ಮಿರರ್ಸ್ ಆಟೋ ಫೋಲ್ಡಬಲ್ ಆಪ್ಷನ್ ಇಲ್ಲ. ಹಾಗೆ ಕ್ರೋಮ್ ಹ್ಯಾಂಡಲ್ಸ್ ಕೂಡ ನಾನು ಹೊರಗಡೆ ಹಾಕ್ಸ್ಕೊಂಡಿದ್ದೀನಿ, ಅದು ಇನ್ಬಿಲ್ಟಾಗಿ ಏನೂ ಬಂದಿಲ್ಲ, ನಾನು ಹೊರಗಡೆ ಹಾಕ್ಸ್ಕೊಂಡಿರೋದು. ಸೊ ಆದಮೇಲಕ್ಕೆ ಡೋರ್ ಸೈಡಲ್ಲಿ ಟಚ್ ಆಗಬಾರ್ದು ಅಂತ ಸಣ್ಣದೊಂದು ಬೀಡಿಂಗ್ ಇದು ಹಾಕ್ಸ್ಕೊಂಡಿದ್ದೀವಿ. ಸೊ ಅದಾದಮೇಲೆ ಅಡ್ವೆಂಚರ್ ಅಂತ ಸ್ಟಿಕ್ಕರಿಂಗ್ ಏನಾರೋ ಮಾಡಿಸಿಟ್ಟಿದ್ದೀನಿ, ಸ್ಕ್ರ್ಯಾಚ್ ಕಾಣಿಸ್ಬಾರ್ದು ಅಂತ.
ನೋಡ್ಬೋದು ಯಾವ ಥರ ವೆಹಿಕಲ್ ನಿಮಗೆ ಕಾಣಿಸ್ತಿದೆ ಅಂತ. ಸೊ ಅದಾದಮೇಲೆ ಡೀಸೆಲ್ ವೆಹಿಕಲ್ ಇದು. ಸೊ ಅದಕ್ಕೆ ಡೀಸೆಲ್ ಸ್ಟಿಕ್ಕರ್ ಹಾಕ್ಸಿದ್ದೀನಿ. ಸೊ 6 ಗೇರ್ಸ್ ಮ್ಯಾನ್ಯುವಲ್ ಸ್ಪೀಡ್ ಇದು. ಅದಾದಮೇಲೆ AC ಎಲ್ಲ ಆಪ್ಷನ್ ಇದೆ. ಇದು ಬಂದುಬಿಟ್ಟು ಬೂಟ್ ಸ್ಪೇಸ್ ಓಪನ್ ಮಾಡೋದಕ್ಕೆ. ಇದು ಬಂದು ಪಾರ್ಕಿಂಗ್ ಲೈಟ್ದು ರೆಡ್ ಕಲರ್ ಇದ್ದಿದ್ದು. ಸೊ ಆದಮೇಲಕ್ಕೆ ವೆಹಿಕಲ್ ಸ್ಟೇರಿಂಗ್ ಎಲ್ಲ ಈ ಥರ ನಿಮಗೆ ಕಾಣಿಸುತ್ತೆ. ಸೊ ಅದಾದಮೇಲೆ ಲೆದರ್ ರ್ಯಾಪ್ ಎಲ್ಲ ಹೊರಗಡೆ ಹಾಕ್ಸ್ಕೊಂಡಿದ್ದೀನಿ ನಾನು. ಸೊ ಇವೆಲ್ಲ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ಗಳು, ವಾಯ್ಸ್ ವಾಲ್ಯೂಮ್ ಇನ್ಕ್ರೀಸ್ ಮಾಡೋದಕ್ಕೆ, ಡಿಕ್ರೀಸ್ ಮಾಡೋದಕ್ಕೆ, ಹಾಗೆ ವಾಯ್ಸ್ ಕಮಾಂಡ್ ಆಪ್ಷನ್ ಕೂಡ ಈ ವೆಹಿಕಲಲ್ಲಿ ನಿಮಗೆ ಇದೆ. ಸೊ ಅದಾದಮೇಲೆ ಇದರಲ್ಲಿ 3 ಮೋಡ್ಸ್ ಬರುತ್ತೆ ವೆಹಿಕಲ್ಲು: ಸಿಟಿ ಮೋಡು, ಎಕಾನಮಿಕಲ್ ಮೋಡು, ಹಾಗೆ ಸ್ಪೋರ್ಟ್ಸ್ ಮೋಡ್ ಅಂತ. ಎಕಾನಮಿಕಲ್ ಮೋಡಲ್ಲಿ ನೀವು ಎಕಾನಮಿ ಮೋಡಲ್ ಹೋದರೆ ನಿಮಗೆ ಒಳ್ಳೆ ಮೈಲೇಜ್ ಬರುತ್ತೆ. ಸೊ ಬ್ಯಾಕ್ ಪ್ರೊಫೈಲ್ ಹೀಗಿದೆ. ಸೊ ಸೆಂಟರ್ ಬಟನ್ನ ಸ್ವಲ್ಪ 3 to 4 ಸೆಕೆಂಡ್ ಪ್ರೆಸ್ ಮಾಡಿದ್ರೆ ನಿಮಗೆ ಡಿಕ್ಕಿ ಓಪನ್ ಆಗುತ್ತೆ. ನೀವೇ ನೋಡ್ಬೋದು, ಒಂದು ಒಳ್ಳೆ ಸ್ಪೇಸ್ ಇದೆ. 382 ಲೀಟರ್ ಸ್ಪೇಸ್ ಇದೆ ಕೆಪ್ಯಾಸಿಟಿ ಬಂದುಬಿಟ್ಟು. ಸೊ ಅದಾದಮೇಲೆ ಹಂಗೆ ಡಿಕ್ಕಿನ ಇನ್ನು ಕ್ಲೋಸ್ ಮಾಡಿಬಿಡೋಣ. ಸೊ ಇದರಲ್ಲಿ ಮಿಡ್ ವರ್ಷನ್ ಆಗಿ ಸೆಕೆಂಡ್ ಬೇಸ್ ಆಗಿರೋ ಕಾರಣ ನಿಮಗೆ ರೇರ್ ಡಿಫಾಗರ್ ಏನು ಬರಲ್ಲ. ಸೊ ಅದಾದಮೇಲೆ ಕೀನ ಆನ್ ಮಾಡಿಬಿಡೋಣ ವೆಹಿಕಲ್ಸ್ದು. ಸೊ ನೀವು ಮೊದಲು ವೆಹಿಕಲ್ ಆನ್ ಮಾಡಿದ ತಕ್ಷಣ ಸ್ಟೇರಿಂಗ್ ಮೇಲೆ ಟಾಟಾ ಲೋಗೋ ಡಿಸ್ಪ್ಲೇ ಆಗುತ್ತೆ. ಸೊ ಅದಾಗಿದ್ದಾದಮೇಲೆ ಮೀಟ್ರ್ ಬೋರ್ಡ್ ನೀವು ನೋಡ್ಬೋದು, ಈ ಥರ ಪ್ರೊಫೈಲ್ ಈ ಥರ ನಿಮಗೆ ಕಾಣಿಸುತ್ತೆ ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ. ಅದಾಗಿದ್ದಾದಮೇಲೆ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಸೊ ಒಂದು ಟಚ್ ಸ್ಕ್ರೀನ್ ಡಿಸ್ಪ್ಲೇ ಕೂಡ ಇದೆ. ಸೊ ಇದರಲ್ಲಿ ನಿಮಗೆ ವೆಹಿಕಲಲ್ಲಿ ಎಷ್ಟು ಟ್ರಿಪ್ ಹಾಕಿದ್ದೀವಿ, ಹಾಗೆ 22.2 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್ ತೋರಿಸ್ತಾ ಇದೆ. ಸೊ ಅದಾದಮೇಲೆ ನಾನು ಡೀಸೆಲ್ ಎಷ್ಟು ಫ್ಯೂಯಲ್ ಫಿಲ್ ಮಾಡಿಸಿದ್ರು ಅದರಲ್ಲಿ ನಿಮಗೆ 199 ಕಿಲೋಮೀಟರ್ಸ್ ಇನ್ನೂ ಹೋಗ್ಬೋದು ಅಂತ ತೋರಿಸ್ತಾ ಇದೆ. ಸೊ ಬ್ಯಾಟ್ರಿ ಇಂಡಿಕೇಟರ್ಸ್ ಅವೆಲ್ಲ ಇದೆ. ಸೊ ಅದಾಗಿದ್ದಾದಮೇಲೆ ನಿಮಗೆ ಟಚ್ ಸ್ಕ್ರೀನ್ ಡಿಸ್ಪ್ಲೇಲಿ ಈ ಥರ ಆಪ್ಷನ್ ಇದೆ. ಕರೆಂಟ್ ಟ್ರಿಪ್ ಏನೇನಿದೆ, ಎಫಿಷಿಯನ್ಸಿ ಎಷ್ಟು ಬಂದಿದೆ, ಡ್ರೈವಿಂಗ್ ಎಷ್ಟು ರೇಟಿಂಗ್ಸ್ ಇದೆ, ಸೇಫ್ಟಿ ಎಷ್ಟಿದೆ. ಸೊ ಆಂಡ್ರಾಯ್ಡ್ ಆಟೋ ಆಪ್ಷನ್ನು, ಆಪಲ್ ಕಾರ್ಪ್ಲೇ ಆಪ್ಷನ್ನು ಅವೆಲ್ಲ ಇದೆ. ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಬಂದರೆ ನಿಮಗೆ FM, AM, USB. ಸೊ ಅದಾಗಿದ್ದಾದಮೇಲೆ ಬ್ಲೂಟೂತ್ ಆಡಿಯೋ, ಐಪಾಡ್ ಈ ಥರ ಎಲ್ಲ ಆಪ್ಷನ್ಸ್ನ ನೀವು ಕನೆಕ್ಟ್ ಮಾಡಿಕೊಂಡು ನೀವು ಪ್ಲೇ ಮಾಡ್ಬೋದು. ಸೊ ಅದಾಗಿದ್ದಾದಮೇಲೆ ಹಿಂದೆ ಸೀಟ್ ನೋಡೋದಾದರೆ, ರೇರ್ ಸೀಟ್ ನೋಡೋದಾದರೆ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಇದೆ, 2 ಇದೆ. ಸೊ ಅದಾದಮೇಲೆ ಈ ಥರ ಸೈಡಲ್ಲಿ ಬಟನ್ ಇದೆ, ಒಂದು ಈ ಕಡೆ ಒಂದು ಮತ್ತು ಆ ಸೈಡಲ್ಲಿ ಒಂದಿದೆ. ಸೊ ಅದನ್ನು ಬಟನ್ನ ನಾವು ಪ್ರೆಸ್ ಮಾಡಿದ್ರೆ ಆ ಸೀಟನ್ನ ನಾವು ಕಂಪ್ಲೀಟಾಗಿ ಫೋಲ್ಡ್ ಮಾಡ್ಬೋದು. ಏನಾದರೂ ನೀವು ತುಂಬ ಐಟಮ್ಸ್ನ ಜಾಸ್ತಿ ತುಂಬ್ಕೊಳ್ಳೋ ಆಗಿದ್ರೆ ಫೋಲ್ಡ್ ಮಾಡ್ಕೊಬೋದು. ಸೊ ಒಳಗಡೆ ಈ ಥರ ಇಂಟೀರಿಯರ್ ಈ ಥರ ಲುಕ್ ಇದೆ. ಸೊ ಮಿರರ್ ಅಡ್ಜಸ್ಟ್ಮೆಂಟ್ ಆಪ್ಷನ್ನು ಇಲ್ಲಿದೆ. ಸೊ ಜಸ್ಟ್ ನೋಡ್ಬೋದು ನೀವು ಮಿರರ್ ಅಡ್ಜಸ್ಟ್ಮೆಂಟ್ ಆಪ್ಷನ್ನು. ಜಸ್ಟ್ ರೈಟ್ ಸೈಡ್ಗೆ ಟರ್ನ್ ಮಾಡಿ ಹಿಂದೆ ಮುಂದೆ ಮಾಡಿದ್ರೆ ಅದು ಯಾವ ಕಡೆ ಬೇಕೋ ನಿಮ್ಗೆ ಹೆಂಗೆ ಬೇಕೋ ಸೆಟ್ ಮಾಡ್ಕೊಬೋದು. ಅದಾದಮೇಲೆ ವೈಪರ್ ಕಂಟ್ರೋಲ್ಸ್ ಇದೆ, ಯಾವ ಸ್ಪೀಡ್ ಬೇಕು, ಜಾಸ್ತಿ ಮಳೆ ಬರ್ತೀರಿ ಯಾವ ಥರ ಯೂಸ್ ಮಾಡ್ಕೊಳ್ಳೋದಕ್ಕೆ ಅವಕ್ಕೆಲ್ಲ ಆಪ್ಷನ್ಸ್ ಇದೆ. ಸೊ ಅದಾದಮೇಲೆ ಇದು ಟಾಪ್ ಎಂಡ್ ಮಾಡಲಿ ಬಟನ್ ಸ್ಟಾರ್ಟ್ಗೆ ಇದು ಆಪ್ಷನ್ ಇದೆ. ಇಲ್ಲಿ ಸುಮ್ಮನೆ ಏನೋ ಕೊಟ್ಟಿರೋಲ್ಲ, ಕುಲ್ಫಿ ಐಸ್ ಕ್ರೀಮ್ ಇಡೋ ಥರ ಶೇಪ್ ಇದೆ ಒಳಗಡೆ ನೋಡಿದ್ರೆ. ಏನು ಕೊಟ್ಟರೋ ಗೊತ್ತಿಲ್ಲ, ಕವರ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಸೊ ಅದಾದಮೇಲೆ ಈ ಥರ ಟಾಟಾ ಲೋಗೋ ಇದೆ ಆವಾಗಲೇ ಹೇಳಿದಾಗೆ. ಇನ್ನೊಂದು ಮೇಯ್ನ್ ಸೇಫ್ಟಿ ಫೀಚರ್ ಅಂತ ಹೇಳಿದ್ರೆ ಏರ್ ಬ್ಯಾಗ್ಸು, ಪ್ಯಾಸೆಂಜರ್ ಏರ್ ಬ್ಯಾಗು ಆನಲ್ಲಿ ಇದೆಯೋ ಆಫಲ್ಲಿ ಇದೆಯೋ ಅಂತ ನಿಮಗೆ ತೋರಿಸುತ್ತೆ. ನಾವು ಕೂಡ ಸೆಟ್ಟಿಂಗ್ ಮಾಡ್ಕೊಬೋದು. ಆನ್ ಬೇಕಾದರೆ ಆನ್ ಮಾಡ್ಕೊಬೋದು, ಆಫ್ ಬೇಕಾದ್ರೆ ಆಫ್ ಕೂಡ ಮಾಡ್ಕೊಬೋದು. ನನ್ನ ಸಜೆಷನ್ ಏನಂತ ಹೇಳಿದ್ರೆ ಪ್ಯಾಸೆಂಜರ್ ಏರ್ ಬ್ಯಾಗ್ ಯಾವಾಗಲೂ ಆನಲ್ಲೇ ಇರಲಿ. ಒಬ್ಬ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ರು ಕೂಡ ಪ್ಯಾಸೆಂಜರ್ ಏರ್ ಬ್ಯಾಗು ಆನಲ್ಲಿ ಇದನ್ನೇ ತುಂಬ ಒಳ್ಳೆಯದು. ಆಫ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಒಂದು ವೇಳೆ ವೆಹಿಕಲ್ ಏನಾದರೂ ಕೊಲಿಷನ್ ಆದಾಗ, ಏನಾದರೂ ಪ್ರಾಬ್ಲಮ್ ಆದಾಗ ರೆಡಿ ಮಾಡ್ಸೋಕೆ 10,000-20,000 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಅಂತ ಹೇಳಿದ್ರು ಶೋರೂಮಲ್ಲಿ ಕೂಡ. ಅದು 10-20 ಸಾವಿರ ಉಳ್ಸೋಕ್ಕೋಸ್ಕರ ನೀವು ಅದನ್ನು ಆಫ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಅದಾಗಿದ್ದಾದಮೇಲೆ ಹಿಂದೆ ಡೇರ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ಅದಾದಮೇಲೆ ಈ ಥರ ಇದೆ. ಸೊ ಇದು ಅನ್ಲಾಕ್ಗೆ ಇದು ಡೋರ್ ಓಪನ್ ಮಾಡ್ಕೊಳ್ಳೋದಕ್ಕೆ. ಸೊ ಮಿರರ್ ವಿಂಡೋಸ್ ರೈಸ್ ಮಾಡ್ಕೊಳ್ಳೋದಕ್ಕೆ. ಸೊ ಅದಾಗಿದ್ದಾದಮೇಲೆ 2025 ಮಾಡಲ್ ನೆಕ್ಸಾನ್ ಸ್ಮಾರ್ಟ್ ಪ್ಲಸ್ ಡೀಸೆಲ್ ವೇರಿಯಂಟಲ್ಲಿ ನಿಮಗೆ ಸ್ಪೀಕರ್ ಬಂದುಬಿಟ್ಟು ಹಿಂದೆಗಡೆ ಕೊಟ್ಟಿಲ್ಲ, ರೇರ್ ಸ್ಪೀಕರ್ಸು ಇಲ್ಲ, ಫ್ರಂಟ್ ಸ್ಪೀಕರ್ಸ್ ಮಾತ್ರನೇ ಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ ನಾನು ಹೊರಗಡೆ ಹಾಕಿಸ್ಕೊಂಡೆ JBL ಬ್ರ್ಯಾಂಡ್. 25 ಮಾಡಲಲ್ಲಿ ನಿಮಗೆ ನಾರ್ಮಲ್ ಆಂಟೆನಾ ಇದೆ, ಶಾರ್ಪಿನ್ ಆಂಟೆನಾ ರಿಮೂವ್ ಮಾಡಿದ್ದಾರೆ. ಇದು ಬಂದುಬಿಟ್ಟು ನಿಮಗೆ ರೂಫ್ ರೈಲ್ಸು. ವೆಹಿಕಲ್ ಒಂದು ಅಟ್ರಾಕ್ಟಿವ್ ಲುಕ್ಗೆ ನಿಮಗೆ ಹಾಕ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಹೊರಗಡೆ ಹಾಕ್ಸ್ಕೊಂಡಿದ್ದು. ಡೋರ್ ವೈಸರ್ ಕೂಡ ಅಷ್ಟೇ ನಾನು ಹೊರಗಡೆ ಹಾಕ್ಸ್ಕೊಂಡಿದ್ದೀನಿ. ಆಮೇಲೆ B ಪಿಲ್ಲರ್ ಸುತ್ತಲೂ ನಾನು ಬ್ಲ್ಯಾಕ್ ಕಲರಾಗಿ ಸ್ಟಿಕ್ಕರ್ ಹಾಕ್ಸಿದ್ದೀನಿ. ಬ್ಲ್ಯಾಕ್ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಾನೆಟ್ ಓಪನ್ ಮಾಡಿದಾಗ ಟಾಟಾದು ಲೋಗೋ ಕಾಣಿಸುತ್ತೆ, ಬ್ಯಾಟ್ರಿ ಪ್ಲೇಸ್ಮೆಂಟ್ ಕಾಣಿಸುತ್ತೆ. ಅದಾದಮೇಲೆ ನಿಮಗೆ ಕೂಲೆಂಟ್ ಆಯಿಲ್ದು ಕಾಣಿಸುತ್ತೆ. ಅದೆಲ್ಲ ಆ ಶೋರೂಮಲ್ಲೇ ಚೇಂಜ್ ಮಾಡ್ಕೊತ ಸರ್ವಿಸಿಗೆ ಬಿಟ್ಟಾಗ. ಆವಾಗಲೇ ಹೇಳ್ದಂಗೆ ಇದು 1.5 ಲೀಟರ್ ಟರ್ಬೋ ಇಂಜಿನ್ ಡೀಸೆಲ್ ಗಾಡಿ, 113 ಹಾರ್ಸ್ ಪವರ್ ಇದೆ, 260 ನ್ಯಾನೋಮೀಟರ್ ಟಾರ್ಕ್ ಇದೆ. ಸೊ ಇದು ಬಂದುಬಿಟ್ಟು ವೈಪರ್ಗೆ ವಾಟರ್ ಫಿಲ್ ಮಾಡೋದಕ್ಕೆ ಅರೌಂಡ್ ನಿಮಗೆ 1 ಲೀಟರ್ ವಾಟರ್ನ ಫಿಲ್ ಮಾಡಬಹುದು.
ಇಂಜಿನ್ ಆಯಿಲು ಅಷ್ಟೇ ಇಲ್ಲಿ ಚೆಕ್ ಮಾಡ್ಕೊಬೋದು. 15,000ಕ್ಕೆ ಒಂದ್ಸತಿ ಇಂಜಿನ್ ಆಯಿಲ್ ಚೇಂಜ್ ಮಾಡೋಕ್ಕೆ ಅಂತ ಕೊಟ್ಟಿದ್ದಾರೆ ಟಾಟಾದವರು. ಸೊ ಹೊಟ್ಟೆ ಹಸಿವಾಗ್ತೈತೆ, ಎಗ್ಗೆಲ್ಲ ಬಾಯ್ಲ್ಗೆ ಇಟ್ಟಿದ್ದೀನಿ, ಚಿಕನ್ ಫ್ರೈ ಎಲ್ಲ ರೆಡಿ ಆಗಿದೆ. ಚೆನ್ನಾಗಿ ತಿಂದುಬಿಟ್ಟು ತಿರ್ಗಾ ನಮ್ಮ ಮನೆ ಪ್ಯಾಕಪ್ ಮಾಡಿಕೊಂಡು ಮನೆಗೆ ಓಡೋದು ಅಷ್ಟೇ ಕೆಲಸ ಇವತ್ತು. ಒಲೆಯಲ್ಲಿ ಅಡುಗೆ ಮಾಡಿರೋದಕ್ಕೆ ತುಂಬ ಚೆನ್ನಾಗಿ ಪೀಸಸ್ ಎಲ್ಲ ಬೆಂದಿದೆ, ತುಂಬ ಸಾಫ್ಟಾಗಿದೆ. ಸೊ ಒಲೆಯಲ್ಲಿ ಮಾಡಿರೋದಕ್ಕೆ ಮಸಾಲೆ ಎಲ್ಲ ಟೇಸ್ಟ್ ತುಂಬ ಸಖತ್ತಾಗಿದೆ. ಸೊ ನೀವು ಯಾವಾಗಾದರೂ ಫ್ರೀ ಇದ್ದಾಗ ಈ ಥರ ಬಂದೋದ್ರೆ ತುಂಬ ಚೆನ್ನಾಗಿರುತ್ತೆ ಫ್ಯಾಮಿಲಿ ಜೊತೆ. ಸೊ ನೀರು ಹಾಕ್ಬಿಟ್ಟಿಲ್ಲ, ನಾನು ಆರಿಸ್ಬಿಡ್ತಾ ಇದ್ದೀನಿ, ಯಾಕೆಂದರೆ ಬೆಂಕಿ ಸ್ಪ್ರೆಡ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ನೀವು ಎಲ್ಲಾನ ಹೋದಾಗ ಈ ಥರ ಮಾಡಿಬಿಡಿ, ಹಂಗೆ ಬಿಟ್ಬಿಟ್ಟು ಬರಬೇಡಿ. ಸೊ ಎಲ್ಲ ಪ್ಯಾಕಪ್ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು, ನೇಚರ್ ಕೂಡ ಎಲ್ಲ ತುಂಬ ಚೆನ್ನಾಗಿದೆ. ಇದು ನಿಮ್ಗೇನಾದರೂ ಇದು ಯಾವ ಜಾಗ ಅಂತ ಏನಾದ್ರೂ ತಿಳ್ಕೊಬೇಕಾಗಿದೆ, ನೀವು ಒಂದು ವೇಳೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿಂದು ಕತೆ ಇಷ್ಟ ಆಗಿತ್ತು. ಬಾಯ್.